ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ. ದೇವೇಗೌಡರು ಇಂಥದ್ದೊಂದು ಮಾತನ್ನ ಸುಖ ಸುಮ್ಮನೆ ಹಾಸನದಲ್ಲಿ ಹೇಳಿಲ್ಲ. ದಾವೋಸ್ನ ಭೇಟಿ ಮುಗಿಸ್ಕೊಂಡು ಬಂದ ಮೇಲೆ ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ಡಿಸಿಎಂ, ಪ್ರಧಾನಿ ಮೋದಿ ಅವರನ್ನ ದೇಶದಾಚೆಗೆ ನಾನು ತೆಗಳೋದಿಲ್ಲ, ಅವರು ನಮ್ಮ ನಾಯಕ ಅನ್ನುವಂತಹ ಪರೋಕ್ಷ ಸಂದೇಶ ಕೂಡ ಸುಲಭವಾಗಿ ಹೇಳುವಂತಹ ವಿಶ್ಲೇಷಿಸುವಂತಹ ವಿಚಾರ ಅಲ್ವೇ ಅಲ್ಲ. ಇದರ ಮಧ್ಯೆ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಜಂಗಿ ಕುಸ್ತಿ ಏನ್ ಶುರುವಾಗಿದೆ, ಇದು ಬೇರೆಯದ್ದೇ ಸಂದೇಶವನ್ನ ರವಾನಿಸ್ತಿದೆ. ಆರ್ಟಿಕಲ್ 356 ಏನ್ ಬೇಕಾದ್ರೂ ಆಗಬಹುದು. ನೋಡಿ, ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ನಾರಾ ಭರತ್ ರೆಡ್ಡಿ ಪ್ರಕರಣ, ಅವರ ಹಿಂದೆ ನಿಂತವ್ರು ಯಾರು? ರಾಜೀವ್ ಗೌಡ ಪ್ರಕರಣ, ಅವರ ಹಿಂದೆ ನಿಂತವ್ರು ಯಾರು? ಹೀಗೆ ಒಂದಿಲ್ಲೊಂದು ಪ್ರಕರಣಗಳು. ಇದರ ಮಧ್ಯೆ ವಿಧಾನಸೌಧದ ಒಳಗಡೆ ಸಂವಿಧಾನದ 176ನೇ ವಿಧಿಯ ಅನ್ವಯ ಜಂಟಿ ಅಧಿವೇಶನದಲ್ಲಿ ಸಚಿವ ಸಂಪುಟ ಬರೆದುಕೊಡಬೇಕಾದಂತಹ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕು. ಅವರು ಓದಲ್ಲ. ಆರಂಭದಲ್ಲಿ ಒಂದು ಲೈನು, ಕೊನೆಯಲ್ಲಿ ಒಂದು ಲೈನು ಓದ್ಬಿಟ್ಟು ಕಾಟಾಚಾರಕ್ಕೆ ಎದ್ದು ಬರ್ತಾರೆ. ಸರ್, ನಿಮ್ಮ ಕರ್ತವ್ಯವನ್ನ ನೀವು ನಿಭಾಯಿಸಬೇಕು ಅಂತ ಕಾಂಗ್ರೆಸ್ನ ಬಹುಪಾಲು ನಾಯಕರು, ಅದರಲ್ಲೂ ಮುಖ್ಯವಾಗಿ ರಿಯಲ್ ಹೀರೋ ಬಿ.ಕೆ. ಹರಿಪ್ರಸಾದ್ ಅವರನ್ನ ತಡೀತಾರೆ. ಆ ನಂತರದಲ್ಲಿ ರಾಜ್ಯಪಾಲರಿಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ರಾಜ್ಯದ ಮಹಾಮುತ್ಸದಿಯಿಂದ ಹಿಡಿದು ಕೇಂದ್ರದ ನಾಯಕರು, ಕೇಂದ್ರ ಸರ್ಕಾರದ ನಾಯಕರು, ಯಾಕಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆ ಗೆಹ್ಲೋಟ್ ಅನ್ನುವಂತಹ ಆರೋಪಗಳು ಕೇಳಿ ಬಂದ ಮೇಲೆ ಬೇರೆಯದ್ದೇ ಪ್ಲಾನ್ ನಡೀತಿದೆ. ಒಂದು ಡಾಟಾಬೇಸ್ ದೇವೇಗೌಡರು, ಯಾರದ್ದೇ ಬೇಕಿರಲಿ ಅವರ ಡಾಕ್ಯುಮೆಂಟ್ಸ್ ಅನ್ನ ತರಿಸಿಕೊಳ್ಳಬಲ್ಲಂತಹ ನಾಯಕ. ಇಲ್ಲಾಂದ್ರೆ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನನ್ನ ಹತ್ರ ಆಧಾರಗಳಿದಾವೆ, ದಾಖಲೆಗಳಿದಾವೆ ಅಂತ ಹೇಳೋದಿಲ್ಲ. ಕಾರಣ ಇಷ್ಟೇ, ಅವರಿಗೆ ಬೇಕಾದವರು ಆಯಕಟ್ಟಿನ ಜಾಗಗಳಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬರ್ತಿರುವಂತವ್ರು ಯಾವ್ದು ಬೇಕಾದ್ರೂ ಪೇಪರ್ ತೆಗೆದುಕೊಡೋದಕ್ಕೆ ರೆಡಿ ಇದ್ದಾರೆ. ಹಾಗೆ ನೋಡಿದ್ರೆ ಯಡಿಯೂರಪ್ಪ ಅವರಿಗೆ ಆ ತರದ ದಾಖಲೆಗಳು ತಗೊಳ್ಳೋದಕ್ಕೆ ಕಷ್ಟ ಆಗಬಹುದು. ಆದ್ರೆ ಒಬ್ಬ ದೇವೇಗೌಡರು ಮತ್ತು ಅವರ ಕುಟುಂಬ ದಾಖಲೆಗಳನ್ನ ತರಿಸಿಕೊಳ್ಳಬಹುದು. ಆದ್ರೆ ಹಾಸನದಲ್ಲಿ ನನ್ನ ಮಗನನ್ನ ಹೇಗೆ ಅರೆಸ್ಟ್ ಮಾಡಿದ್ರಿ ಅಂತ ಕೇಳುವಂತಹ ಪ್ರಶ್ನೆ, ಅವರ ಮೊಮ್ಮಗನ ವಿಚಾರವನ್ನ ಅವರು ಎತ್ತಲೇ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರದ್ದು ಅದೇನೇ ಇರಲಿ, ಒಂದು ದೇವೇಗೌಡರ ಡಾಟಾಬೇಸ್ ತಾಕತ್ತು, ಮತ್ತೊಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಪ್ರಯತ್ನಗಳನ್ನ ರಾಜ್ಯಪಾಲರ ಮೂಲಕ ಮತ್ತೊಂದು ಸುತ್ತಿನಲ್ಲಿ ಮಾಡಿಸುವಂತಹ ಪ್ರಯತ್ನಗಳನ್ನ ರಾಜ್ಯದ ಸಿದ್ದರಾಮಯ್ಯ ಅವರ ಎಲ್ಲ ವಿರೋಧಿಗಳು, ಅವರೇ ಒಂದ್ಸಲಿ ಹೇಳಿದ್ರಲ್ಲ, ರಾಹು, ಕೇತು, ಶನಿ, ಗುರು ಎಲ್ಲ ಒಟ್ಟಾಗಿ ನನ್ನನ್ನು ಸೋಲ್ಸಿದ್ರು ಅಂತ, ಅದೇ ರೀತಿ ಈಗ ಒಟ್ಟಾಗ್ತಿದ್ದಾರೆ. ಕಾರಣ ಎಷ್ಟೇ, ಸಂಖ್ಯಾಬಲ ಇರುವಂತಹ ಸಿದ್ದರಾಮಯ್ಯ ಸರ್ಕಾರವನ್ನ ನಾವು ಆಪರೇಷನ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ತೆಗೆದಾಕೋದಕ್ಕಾಗೋದಿಲ್ಲ, ಕಿತ್ತಾಕೋದಕ್ಕಾಗೋದಿಲ್ಲ, ಉಳಿಸೋದಕ್ಕಾಗೋದಿಲ್ಲ. ಬದಲಾಗಿ ಸಾಂವಿಧಾನಿಕ ಶಕ್ತಿಯ ಮೂಲಕ, ಯಾಕಂದ್ರೆ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ರಾಜ್ಯಪಾಲರು, ಅವ್ರ ಮೂಲಕ ಏನಾದ್ರೂ ಮಾಡ್ಸೋಕ್ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಅದು ಆರ್ಟಿಕಲ್ 356 ರಾಷ್ಟ್ರಪತಿಯ ಆಳ್ವಿಕೆ ಏನ್ ಹೇಳುತ್ತೆ ವಿಧಿ? ರಾಜ್ಯವೊಂದರ ಸಾಂವಿಧಾನಿಕ ಯಂತ್ರಗಳು ವಿಫಲವಾದಾಗ ಆ ರಾಜ್ಯ ಸರ್ಕಾರವನ್ನ ಅಮಾನತುಗೊಳಿಸಿ ಕೇಂದ್ರ ಸರ್ಕಾರವು ನೇರ ಆಡಳಿತವನ್ನ, ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ. ಇದು ರಾಜ್ಯಪಾಲರ ವರದಿಯ ಮೇರೆಗೆ ಅಥವಾ ಸ್ವಯಂ ಪ್ರೇರಿತವಾಗಿ 6 ತಿಂಗಳ ಅವಧಿಗೆ ಜಾರಿಗೆ ಬರಬಹುದು. ನಂತರ ಸಂಸತ್ತಿನ ಅನುಮೋದನೆ ಅಗತ್ಯ. ನಾನು ನಾರಾ ಭರತ್ ರೆಡ್ಡಿ ಅವರ ಪ್ರಕರಣ ಹೇಳಿದೆ, ರಾಜೀವ್ ಗೌಡ ಅವರ ಪ್ರಕರಣ ಹೇಳಿದೆ. ಎರಡೂ ಕಡೆ, ಒಂದು ಕಡೆ ಪೊಲೀಸ್ ಅಧಿಕಾರಿ, ಮತ್ತೊಂದು ಕಡೆ KS ಅಧಿಕಾರಿ, ಇಬ್ರು ಮಹಿಳೆಯರೇ. ಅವರಿಗೆ ಆವಾಜ್ ಹಾಕಿ ಬೈದದ್ದು ಯಾರು? ಯಾರ ಶಿಷ್ಯರು? ಒಂದು ಬಹುದೊಡ್ಡ ಹಗರಣದ ಡಾಕ್ಯುಮೆಂಟ್ಸ್ ಅನ್ನ ರಾಜ್ಯಪಾಲರಿಗೆ ಸಬ್ಮಿಟ್ ಮಾಡುವಂತದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿಸುವಂತದ್ದು, ಕೇಂದ್ರದ ತನಿಖಾ ಸಂಸ್ಥೆಗಳ ಮೂಲಕ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕುವಂತಹ ಪ್ರಯತ್ನಗಳು ನಡೀತಾವೆ ಅನ್ನುವ ಚರ್ಚೆಗಳು ಈಗ ಕೇಳಿ ಬರ್ತಿರುವಂತದ್ದು. ಈ ಡಾಕ್ಯುಮೆಂಟ್ಸ್ಗೆ ಯಾರೆಲ್ಲ ಕೈ ಜೋಡಿಸಬಹುದು? ಎಲ್ರು, ಯಾರೆಲ್ಲ ಅತ್ಯುನ್ನತ ಸ್ಥಾನದ ಮೇಲೆ ಕಂಡಿಟ್ಟಿದಾರೋ, ಕಾಂಗ್ರೆಸ್ ನಿರ್ಲಿರಬಹುದು, ಕಾಂಗ್ರೆಸ್ಸೇತರ ಪಕ್ಷಗಳಿರಬಹುದು, ಅವರೆಲ್ಲರೂ ಕೂಡ ಒಂದಾಗುವ ಸಾಧ್ಯತೆಗಳು ಬರಬಹುದು. ಇದಕ್ಕೆ ಪೂರಕವಾಗಿನೇ
ದೇಶದಾಚೆಗೆ ನನ್ನ ನಾಯಕ ಮೋದಿ ಎನ್ನುವಂತಹ ಪರೋಕ್ಷ ಮೆಸೇಜ್ ಡಿ ಕೆ ಶಿವಕುಮಾರ್ ಅವ್ರದ್ದೇನಿದೆ ಅದು ಕೂಡ ಈ ಒಂದು ದೆಹಲಿಯ ಟ್ರಾಪ್ನ ಭಾಗವಾಗಿದ್ದಿರಬಹುದಾ ಸಿದ್ದರಾಮಯ್ಯ ಅವರನ್ನ ಕೆಡವಲಿಕ್ಕೆ ಅನ್ನೋ ಅನುಮಾನ ಮೂಡಿಸ್ತಿದೆ. ಹೀಗಾಗಿನೇ ಬಿಜೆಪಿ ಜೆಡಿಎಸ್ ಒಂದು ಗಟ್ಟಿಯಾಗಿ ಹೋರಾಟ ಮಾಡುವಂತಹ ಪ್ರಯತ್ನಗಳಿಗೂ ಕೂಡ ಈಗ ಪ್ಲಾನಿಂಗ್ ನಡೀತಿರುವಂತದ್ದು. ಹಾಗಿದ್ರೆ ರಾಷ್ಟ್ರಪತಿ ಆಳ್ವಿಕೆ ತರಿಸಬೇಕು ಅನ್ನೋ ಪ್ರಯತ್ನಗಳೇನಾಗ್ತಿದೆ, 6 ತಿಂಗಳ ನಂತರ ಮತ್ತೆ ಇನ್ನೊಂದೇನೋ ಮಾಡ್ಕೋಬಹುದು. ಆಗ ಮತ್ತೊಬ್ರು ಕೂಡ ಆ ಪಾರ್ಟಿಯಿಂದ ಕಾಂಗ್ರೆಸ್ ತೊರೆದು ಬರಬಹುದು, ಅಲ್ಲೊಂದಷ್ಟು ಜನ ಶಾಸಕರ ದಂಡು ಬರಬಹುದು, ಏನ್ ಬೇಕಾದ್ರೂ ಆಗತ್ತೆ ಅನ್ನೋ ಲೆಕ್ಕಾಚಾರಗಳ ನಿಟ್ಟಿನಲ್ಲೇ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರ ನಡೆಗಳು ಈ ಎಲ್ಲ ಗೇಮ್ನ ದಾಳವಾಗಿ ಸೂತ್ರಧಾರರಾಗಿ ಕಾಣ್ತಿದ್ದಾರೆ ಮೇಲ್ನೋಟಕ್ಕೆ. ಆದ್ರೆ ಇನ್ನೂ ಒಂದು ಮಗ್ಗಲಲ್ಲಿ ಯೋಚನೆ ಮಾಡಿದ್ರೆ, ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಕೆಡವುದ್ರೆ ನೀವು ಸಂವಿಧಾನವನ್ನು ಬಳಸ್ಕೋತಿರೋ, 356 ಅನ್ನೇ ಬಳಸ್ಕೋತಿರೋ, ಮತ್ತೊಂದು ಮಾಡ್ತಿರೋ, ಅಪೂರ್ಣವಾಗಿ ಅವರು ಕೆಳಗಿಳಿದು ಬೇರೆ ಮೆಸೇಜ್ ಕೊಟ್ರೆ ಜನತೆಗೆ, ಆ ವರ್ಗಕ್ಕೆ, ಅಹಿಂದ ವರ್ಗಕ್ಕೆ 28ಕ್ಕೂ ಕೂಡ ಸುಲಭ ಆಗೋದಿಲ್ಲ. ಕಾಂಗ್ರೆಸ್ಸೇತರ ಪಕ್ಷಗಳಿಗೆ ಅಥವಾ ಸಿದ್ದರಾಮಯ್ಯ ಅವರ ನೇತೃತ್ವದ ಯಾವುದೇ ಪಕ್ಷಕ್ಕೆ ವಿರುದ್ಧವಾಗಿ ನಾವು ಗೆದ್ದು ಬೀಗ್ತೀವಿ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದು ದೊಡ್ಡ ಬಹುಮತದ ಸರ್ಕಾರವನ್ನ 356 ವಿಧಿಯ ಅನ್ವಯ ಇಳಿಸಿದ್ರೆ, ಕೆಡವುದ್ರೆ, ಅಥವಾ ಮತ್ತೊಂದಷ್ಟು ಜನ ಎಲ್ಲರೂ ಒಂದಾಗಿ ಏನಾದ್ರೂ ಉರುಳಿಸಿದ್ರೆ ಅವರು ಕೂಡ ರಾಜೀನಾಮೆ ಕೊಟ್ಟು ಒಂದು ಮೆಸೇಜ್ ಕೊಡ್ತಾರೆ. ಹೇಗೆ ಯಡಿಯೂರಪ್ಪ ಅವರಿಗೆ 2020 ಸರ್ಕಾರದ ಅವಧಿಯಲ್ಲಿ ಅಧಿಕಾರ ಹಸ್ತಾಂತರ ಆಗ್ಲಿಲ್ವೋ ಬಿಜೆಪಿ ಜೆಡಿಎಸ್, ಆಗ ಅವರೊಂದು ರಿಸೈನ್ ಮಾಡ್ತಾರೆ ತುಂಬಾ ಕಡಿಮೆ ದಿನಕ್ಕೆ ಮುಖ್ಯಮಂತ್ರಿ ಆಗಿ, ಪ್ರೆಸ್ ಮೀಟ್ ಮಾಡಿ ಅವರ ನೋವನ್ನ ತೋಡ್ಕೋತಾರೆ. ಆ ನಂತರದಲ್ಲಿ ಫಸ್ಟ್ ಟೈಮ್ ಬಿಜೆಪಿ 110 ಸ್ಥಾನಗಳನ್ನ ಗೆಲ್ಲುತ್ತೆ. ಮ್ಯಾಜಿಕ್ ನಂಬರ್ 3 ಇತ್ತು, ಅದು ಬಂದಿರಲಿಲ್ಲ, ಅವತ್ತು ಪೂರ್ಣ ಬಹುಮತ ಪಡೆದಿರಲಿಲ್ಲ. ಅದೇ ರೀತಿಯ ಮೆಸೇಜ್ ಅನ್ನ ಒಬ್ಬ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತುವಂತಹ ನಾಯಕ ಕೊಟ್ರೆ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳು ಬದಲಾಗ್ತವೆ. ಇಲ್ಲಪ್ಪ ಮತ್ತೆ ನಾವೇ ಗೆಲ್ತೀವಿ ಅಂತ ಉಮೇದಿನಲ್ಲಿ, ಅತ್ಯುತ್ಸಾಹದಲ್ಲಿ, ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳ್ತಿರುವಂತವರ ಎಲ್ಲರ ಲೆಕ್ಕಾಚಾರಗಳು ಬುಡಮೇಲಾಗುತ್ತೆ, ಉಲ್ಟಾ ಆಗುತ್ತೆ. ಆಗ್ಲೂ ಅಹಿಂದ ನೇತೃತ್ವದ, ಅಹಿಂದ ನಾಯಕತ್ವದ ಸರ್ಕಾರವೇ ರಾಜ್ಯದಲ್ಲಿ ಬರುತ್ತೆ. ಎಲ್ಲೋ ಒಂದು ಕಡೆ ಅಂತಹ ಪ್ರಯತ್ನಗಳನ್ನ ಸಿದ್ದರಾಮಯ್ಯ ಬಣ ಕೂಡ ಮಾಡ್ತಿರಬಹುದಾ? ಇವರೆಲ್ಲರೂ ಏನೇ ಒಂದಾಗ್ಲಿ ಕೊನೆಗೆ ಅವಧಿಗೂ ಮುನ್ನವೇ ಚುನಾವಣೆಗೆ ಹೋದ್ರೆ ಹೇಗಿರುತ್ತೆ ಅನ್ನುವಂತಹ ಪ್ರಯತ್ನಗಳು ಕೂಡ ನಡೀತಿರಬಹುದು. ಆದ್ರೆ ಅದಕ್ಕೆ ವಿರುದ್ಧವಾಗಿ, ಪೂರಕವಾಗಿ ಸಿದ್ದರಾಮಯ್ಯ ಅವರ ವಿರೋಧಿ ಬಣ ಕೂಡ ಸಜ್ಜಾಗಿ ನಿಂತಿದೆ. ತೀರಾ ರಾಷ್ಟ್ರಪತಿ ಆಳ್ವಿಕೆಯನ್ನ ತರ್ತೀವಿ ಅಂದ್ರೆ ಜನ ಕೂಡ ಅದನ್ನ ಸುಮ್ಮನೆ ನೋಡೋದಿಲ್ಲ. ನೀವು ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಯಾವ್ದಾದ್ರು ಉತ್ತರ ಭಾರತದ ಬೇಮಾರು ರಾಜ್ಯಗಳಲ್ಲಿ ಇಂತಂದ್ರೆ ಅಲ್ಲಿನ ಜನ ಯೋಚನೆ ಮಾಡೋದಿಲ್ಲ. ಆದ್ರೆ ಇದು ದಕ್ಷಿಣ ಭಾರತ, ಬುದ್ಧಿವಂತರ ರಾಜ್ಯಗಳು ಇರುವಂತಹ ಜಾಗ. ಕೇರಳದಲ್ಲೇ ಆಗ್ಲಿ, ತಮಿಳುನಾಡಲ್ಲಾಗ್ಲಿ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲೇ ಆಗ್ಲಿ, ಅಲ್ಲಿನ ಜನ ಸುಖ ಸುಮ್ಮನೆ ಒಂದು ಕಡೆ ಘೋಷಣೆ ಕೂಗ್ಬಿಟ್ಟು ಓಟ್ ಹಾಕ್ ಬರೋದಿಲ್ಲ. ಏನಾಯ್ತು ಈ ಸರ್ಕಾರಕ್ಕೆ, ಯಾರು ಕೆಡವಿದ್ದು ಅನ್ನೋ ಅತಿ ಸೂಕ್ಷ್ಮ ವಿಚಾರಗಳು ಸಂವಿಧಾನವನ್ನ ಅರಿತುಕೊಂಡಿರುವಂತಹ ಜನ, ಅದು ಶೋಷಿತ ಜನ, ಸರಿಯಾದ ರೀತಿಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಎಲ್ಲರೂ ಒಂದಾಗಿ ಸೇರ್ಕೊಂಡು ಇಳಿಸಿದ್ರೆ, ಒಂದು ವೇಳೆ ಅವರಿಂದ ರಾಜೀನಾಮೆಯನ್ನ ಪಡ್ಕೊಂಡ್ರೆ ಅಹಿಂದ ವರ್ಗ ಸುಮ್ಮನಿರುತ್ತಾ? ಬಿಡ್ರಿ ನಮ್ದಿಷ್ಟೇ ಅಂತ ಒರೆಸ್ಕೊಂಡು ಸುಮ್ಮನಾಗತ್ತಾ? ಕಮೆಂಟ್ ಮಾಡಿ.